ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 3 ಫೆಬ್ರವರಿ 2026. मुरली महावाक्यಗಳು. मीठे बच्चे, तुम्हें याद में रहने का पुरुषार्थ जरूर करना है, क्योंकि याद के बल से ही तुम विकर्माजीत बनेंगे. ಮಧುರ ಮಕ್ಕಳೇ, ತಾವು ನೆನಪಿನಲ್ಲಿರುವಂತಹ ಪುರುಷಾರ್ಥ ಅವಶ್ಯ ಮಾಡಬೇಕಾಗಿದೆ. ಯಾಕೆ ಅಂದರೆ ನೆನಪಿನಿಂದಲೇ ತಾವು ವಿಕರ್ಮಾಜೀತ್ ಆಗಲಿಕ್ಕೆ ಸಾಧ್ಯವಿದೆ. ನೆನಪಿನಲ್ಲಿರುವ ಪುರುಷಾರ್ಥ ಅಂದರೆ ನಾನು ಯಾರಿದ್ದೀನಿ ಅನ್ನುವಂಥ ಸದಾ ನೆನಪು. ನಾನು ಯಾರಲ್ಲ ಅಂತ, ದೇಹದ ಏನೆಲ್ಲ ವಸ್ತು ಸಂಬಂಧಗಳಿವೆ, ನಾನೂ ಅಲ್ಲ, ಇದು ನನ್ನದೂ ಅಲ್ಲ. ನಾನೇ ದೇಹ ಅಲ್ಲ ಅಂದಮೇಲೆ ಈ ದೇಹಕ್ಕೆ ಸಂಬಂಧಪಟ್ಟಂತಹ ಯಾವ ವಸ್ತುವು ನನ್ನದಲ್ಲ. ಹಾಗಾದ್ರೆ ನಾ ಯಾರು? ಈ ದೇಹದ ಒಳಗಿರುವಂತಹ ಅಥವಾ ಈ ದೇಹದ ಮೂಲಕ ತನ್ನ ಕಾರ್ಯವನ್ನು ಅಥವಾ ತನ್ನ ಸಾಕ್ಷಿ ದೃಷ್ಟ ಪಾರ್ಟನ್ನು ಅಭಿನಯ ಮಾಡ್ತಾ ಇರುವಂತಹ ಆತ್ಮ. ನಾ ಆತ್ಮ. ಬಾಕಿ ಇಲ್ಲಿ ಕಾಣ್ತಾ ಇರೋದು, ಕೇಳ್ತಾ ಇರೋದು, ಅನುಭವ ಮಾಡ್ತಾ ಇರೋದು ಇದೆಲ್ಲವೂ ಡ್ರಾಮಾ ಅನ್ನುವ ಸ್ಮೃತಿ, ಈ ಒಂದು ನೆನಪು ಇದು ಬೇಕು ಅಂತಾರೆ ಬಾಬಾ. ಅಂದಾಗಲೇ ವಿಕರ್ಮಗಳ ಮೇಲೆ ವಿಜಯ ಆಗೋಕ್ಕೆ ಸಾಧ್ಯ ಇದೆ. ವಿಕರ್ಮಗಳ ಮೇಲೆ ವಿಜಯ ಅಂದರೆ ಯಾವುದು ಕರ್ಮ, ಅದು ಸೂಕ್ಷ್ಮ ಮನಸ್ಸಿನ ಮೂಲಕ ಇರ್ಬೋದು, ಸ್ಥೂಲ ಶರೀರದ ಮೂಲಕ ಇರ್ಬೋದು, ವಾಚಾದ ಮೂಲಕ ಇರ್ಬೋದು. ಏನೇ ಕರ್ಮ ನಡೆದು ಹೋಗ್ತಾ ಇದೆ, ಆ ಕರ್ಮವನ್ನು ದೇಹಭಾನದಲ್ಲಿ ಬಂದು ನಾನು ಯಾರು ಎನ್ನುವ ನೆನಪು ಇಲ್ಲದೆ ನಾನೇ ಆ ಕರ್ಮ ಮಾಡಿದೆ ಅಂದರೆ ಪಾತ್ರ. ಈ ದೇಹ ಮಾಡುವ ಕರ್ಮವನ್ನು ನಾನು ಮಾಡಿದೆ. ಈ ದೇಹದ ಮೂಲಕ ಆಗುವ ಎಲ್ಲ ಕಾರ್ಯಚಟುವಟಿಕೆಗಳು ಇದು ನನ್ನ ಜೊತೆಗೆ ಆಯಿತು. ಅಥವಾ ಮನಸ್ಸಿನಲ್ಲಿ ನಡೆಯುವ ಪ್ರತಿ ವಿಚಾರ, ಈ ವಿಚಾರ ನಾನು ಮಾಡಿದೆ ಅನ್ನುವುದೇ ವಿಕರ್ಮ. ಈ ವಿಕರ್ಮಗಳಿಂದ ಉಳಿಬೇಕು ಅಂದರೆ ನೆನಪಿರಬೇಕು ನಾನು ಯಾರು ಅಂತ. ನೆನಪಿರಬೇಕಾಗಿದೆ ನಾ ಯಾರಲ್ಲ. ನೆನಪಿರಬೇಕಾಗಿದೆ ನನ್ನವರು ಯಾರದಾರ, ನನ್ನವರು ಯಾರಲ್ಲ. ರಾವಣ ನನ್ನವನಲ್ಲ ಅಂತ. ರಾವಣ ಅಂದರೆ ರಾವಣನ ಜಗತ್ತಿನಲ್ಲಿ ಯಾರನ್ನ ನಮ್ಮಪ್ಪ ಕಾಕ ನಮ್ಮ ಅವ್ವ ಅಂದ್ಕೊಂಡಿದ್ದೀವಿ, ಇವರು ಪಾತ್ರಧಾರಿಗಳು ಮಾತ್ರ. ಸತ್ಯವಾಗಿಯೂ ಇವರು ನಾ ಆತ್ಮನ ನನ್ನವರಲ್ಲ, ಪಾತ್ರಧಾರಿಗಳು ನನ್ನವರಲ್ಲ. ಅದರೊಳಗಿರುವ ಆತ್ಮ ನಾ ಆತ್ಮನ ನನ್ನವರದಾರ. ಆದರೆ ಈ ದೇಹ ನಾನು ಅಂದ್ಕೊಂಡು ಈ ದೇಹದ ನನ್ನವರು ಅಂದ್ಕೊಂಡ್ರ ಅವರು ಒಂದು ದಿನ ಅವ್ರದ್ದು ಪಾರ್ಟ್ ಎಂಡ್ ಆಗಿ ಹೋಗ್ತದ. ಶಾಶ್ವತ ಅಲ್ಲ, ಸತ್ಯ ಅಲ್ಲ. ಅದರಿಂದ ನಾನು ಭಲೆ ಅಲ್ಪ ಕಾಲದ ಆರಾಮ್ ಪಡಿಬೋದು, ಅಲ್ಪ ಕಾಲದ ಖುಷಿ ಅನುಭವ ಮಾಡ್ಬೋದು, ಆದರೆ ವಿಕರ್ಮ ಜೀತ್ ಆಗಕ್ಕೆ ಸಾಧ್ಯ ಇಲ್ಲ. ವಿಕರ್ಮ ಜೀತ್ ಆಗಬೇಕು ಅಂತಂದರೆ ನೆನಪಿನ ಯಾತ್ರೆಯಲ್ಲಿ ಇರೋದು ಅವಶ್ಯಕ ಆಗಿದೆ ಅಂತಾರೆ ಬಾಬಾ. ಪ್ರಶ್ನೆ, ಕೌನ್ಸಾ ಖ್ಯಾಲ್ ಆಯಾ ತೋ ಪುರುಷಾರ್ಥ ಮೇ ಗಿರ್ ಪಡೆಂಗೆ. ಯಾವ ವಿಚಾರ ಮನಸ್ಸಿನಲ್ಲಿ ಬತ್ತು ಅಂತಂದರೆ ನೀವು ಕೆಳಗೆ ಬಿದ್ದುಬಿಡ್ತೀರಿ. ಕೆಳಗೆ ಬೀಳೋದು ಅಂದರೆ ಸ್ಥಿತಿಯಿಂದ ಕೆಳಗಿಳಿತೀರಿ. ಖುದಾಯಿ ಖಿದ್ಮತ್ಗಾರ್ ಬಚ್ಚೆ ಕೌನ್ಸಿ ಸೇವಾ ಕರ್ತೆ रहेंगे. ಖುದಾನ ಸೇವಕರು, ಆ ಸೇವಕ ಮಕ್ಕಳು ಯಾವ ಒಂದು ಸೇವೆಯನ್ನು ನಿರಂತರ ಮಾಡ್ತಾನೆ ಇರ್ತಾರೆ. ಬಾಬಾ ಹೇಳ್ತಾರೆ, ಕೈ ಬಚ್ಚೆ ಸಮಸ್ತೆ ಹೇ ಅಭಿ ಟೈಮ್ ಪಡಾ ಹೇ, ಪೀಚೆ ಪುರುಷಾರ್ಥ ಕರ್ ಲೇಂಗೆ, ಪರಂತು ಮೌತ್ ಕಾ ನಿಯಮ ಥೋಡಿ ಹೇ. ಬಹಳಷ್ಟು ಮಕ್ಕಳು ಹಿಂಗೆ ಅನ್ಕೋತಾರ, ಇನ್ನೂ ಟೈಮ್ ಅದ, ಮುಂದೆ ಮಾಡೋದದ ಅಂತ ಅನ್ಕೋತಾರ. ಬಾಬಾ ಹೇಳ್ತಾರ, ನಿನಗೆ ಸಾವಿನ ನಿಯಮ ಏನಾರ ಹಿಂಗದ ಏನು? ನಿನಗೆ ಫಿಕ್ಸ್ಡ್, ನೀನು ಶರೀರ ತಗೊಂಡಿ ಅಂದಮೇಲೆ, ನೀ ಹುಟ್ಟಿ ಬಂದ ಮೇಲೆ ನಿನಗೆ ಇಷ್ಟು 60 ವರ್ಷದವರೆಗೆ ನೀನು ಸಾಯುವುದೇ ಇಲ್ಲ, 100 ವರ್ಷದವರೆಗೆ ಗ್ಯಾರಂಟಿ ಅದಂತ ಏನಾರ ಅದ ಅಂದರೆ ಸಮಯ ಎದ್ರದ್ದು? ಈ ಸೃಷ್ಟಿ ನಾಟಕ ಸಮಯದೊಳಗದ. ಸಮಯನೇ ಸೃಷ್ಟಿ ನಾಟಕ. ಇದ್ರ ಸಮಯ ಇರಲಿ, ಆದರೆ ನಾ ಆತ್ಮ ಈ ಪಾರ್ಟ್ ಒಳಗೆ, ಈ ರೋಲ್ ಒಳಗೆ ಎಷ್ಟು ದಿನ ಇರ್ತೀನಂತ ನೀ ಏನಾರ ಟೈಮ್ದು ನಿನಗೆ ಗ್ಯಾರಂಟಿ ಇದೆ ಏನು ಅಂತಾರೆ ಬಾಬಾ. ಅಂದಮೇಲೆ ನಾವು ಅನ್ಕೋತೀವಿ ದೇಹಭಾನದಲ್ಲಿ ಬಂದು, ಇಲ್ಲ ಇದು ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ಮುಂದಿನ ವರ್ಷ ಮಾಡ್ತೀನಿ, ಇನ್ನೂ ಸ್ವಲ್ಪ ಟೈಮ್ ಅದ, ಇನ್ನೊಂದು ಸ್ವಲ್ಪ ಮಕ್ಕಳು ದೊಡ್ಡ ಆಗಲಿ ಅಂತ ಅನ್ಕೋತೀವಿ. ಎದಕ್ಕೆ? ಯಾವ ಆತ್ಮಿಕ ಅವಸ್ಥಾ, ಯಾವ ಜೀವನ್ಮುಕ್ತ ಸ್ಥಿತಿ ನಾನು ಇದೇ ಕ್ಷಣ ಅನುಭವ ಮಾಡಬೇಕಾಗಿದೆ, ಇದನ್ನು ಮುಂದೆ ಹಾಕ್ತಾ ಇದ್ದೀವಿ. ಇದನ್ನು ಯಾಕೆ ಮುಂದೆ ಹಾಕ್ತಾ ಇದ್ದೀವಿ ಅಂದ್ರೆ ಇದಕ್ಕೆ ರಿಲೇಟೆಡ್ ಯಾವ ರೋಲ್ ತ್ಯಾಗ ಮಾಡಬೇಕಾಗಿದೆ, ರೋಲ್ನ ಮನಸ್ಸು ಯಾವುದರಿಂದ ಡಿಟ್ಯಾಚ್ ಆಗಬೇಕಾಗಿದೆ, ಯಾವುದರಿಂದ ಮುಕ್ತ ಆಗಬೇಕಾಗಿದೆ, ಅಥವಾ ಯಾವುದು ಧನ ಸಂಪತ್ತು ವ್ಯಕ್ತಿ ವಸ್ತು ವೈಭವ
ಇದೆಲ್ಲದರಿಂದ ಡಿಟ್ಯಾಚ್ ಆಗಬೇಕು. ಅದಕ್ಕೆ ನಾವು ಎಷ್ಟು ಮುಂದೆ ಹಾಕ್ಕೊಂತ ಹೋಗ್ತೀವಿ ಅಷ್ಟು ನಮ್ಮ ಅವಸ್ಥಾ ಶ್ರೇಷ್ಠ ಆಗುವುದು ಮುಂದಾಗ್ತಾ ಹೋಗ್ತದ. ನಿಮ್ಮ ಪಾರ್ಟಿ ಎಂಡ್ ಆಯಿತು ಅಂದರೆ ಏನು ಮಾಡ್ತೀರಿ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ಕಲ್ ಕಲ್ ಕರ್ತೆ ಮರ್ ಜಾಯಿಂಗೆ, ವಿಶೇಷ ಅಂಡರ್ಲೈನ್. ನಾಳೆ ನಾಳೆ ಅನ್ಕೊಂತ ಹಿಂಗೆ ಸತ್ತು ಹೋಗ್ಬಿಡ್ತೀರಿ ಅಂತಾರೆ ಬಾಬಾ. ಈ ಮಾತು ಆತ್ಮನಿಗಾಗಿ ಹೇಳ್ತಿಲ್ಲ ಬಾಬಾ, ಈ ಮಾತು ಮನಸ್ಸಿಗಾಗಿ ಹೇಳ್ತಾರೆ. ಮನಸ್ಸು ಈ ಪಾತ್ರದಲ್ಲಿ ಏನು ರೋಲ್ ಪ್ಲೇ ಮಾಡ್ತಾ ಇದೆ, ಇದು ಎಂಡ್ ಆಗಿಬಿಡ್ತದ, ಈ ಶರೀರ ಎಂಡ್ ಆಗಿಬಿಡ್ತದ ಅಂತಾರೆ ಬಾಬಾ. ಐಸಾ ಮತ್ ಸಮझो बहुत वर्ष पड़े हैं, पिछाड़ी में गैलಪ್ कर लेंगे. ಇನ್ನು ಇವತ್ತು ಮುರುಳಿ ನಡೀತದೆ ತಗೋ, ನಾಳೆ ನೋಡ್ತೀನಿ, ಆಮೇಲೆ ಈ ಸರಿ ಬೇಡ, ಇವತ್ತು ಬೇಡ, ಆಮೇಲೆ ಆಮೇಲೆ ಇವತ್ತು ಬಾಬಾ ಮಿಲನ್ ಇದೆ, ಭಾಳ ಡೆಪ್ತಲ್ಲಿ ಬಾಬಾ ಕರ್ಕೊಂಡು ಹೋಗ್ತಾ ಇದ್ದಾರ, ಹಿಂಗೆ ಅನಿಸ್ತದ. ಮತ್ತು ನಾಳೆ ಅದನ್ನು ಆಮೇಲೆ ಆಲ್ ರಿಪೀಟ್ ನೋಡ್ತೀನಿ ಅಂತ. ಅದಕ್ಕೇನಂತಾರೆ ಬಾಬಾ, ಭಾಳ ಜನ ಹಿಂಗೆ ಅನ್ಕೋತಾರ. ಹಿಂಗೆ ಅನ್ಕೋಬೇಡ್ರಿ. ಭಾಳ ವರ್ಷದವ, ನಾ ಆಮೇಲೆ ಎಲ್ಲ ಡೆವಲಪ್ ಮಾಡ್ಕೋತೀನಿ, ಆಮೇಲೆ ಟೈಮ್ ತೆಗೆದು ಎಲ್ಲ ಓದುತ್ತೀನಿ, ಎಲ್ಲ ತಿಳ್ಕೊತೀನಿ, ವಿಶೇಷ ಅಧ್ಯಯನ ಮಾಡ್ತೀನಿ, ಅಭ್ಯಾಸ ಮಾಡ್ತೀನಿ, ಮತ್ತು ಯೋಗದ ಪ್ರಾಕ್ಟೀಸ್ ಮಾಡ್ತೀನಿ, ನಾ ಆಮೇಲೆ ಎಲ್ಲ ಮಾಡ್ತೀನಿ, ಎಲ್ಲ ಸ್ವಲ್ಪ ಫ್ರೀ ಆದಮೇಲೆ ಎಲ್ಲ ಮಾಡ್ತೀನಿ. ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಈ ಖ್ಯಾಲ್ ಅವ್ರ ಹೀಗಿರಾದೇಗ. ಯಾಕಂದರೆ ಮಾಯೆಗೆ ಗೊತ್ತಿದೆ ಇವ್ರು ಮುಂದಂತೂ ಬ್ಯುಸಿ ಆಗ್ತಾರ. ರೋಗದೊಳಗೆ ಸಂಬಂಧಗಳ ಏನು ಕ್ರೈಸಿಸ್ ಅದಾವ ಅವುಗಳನ್ನೆಲ್ಲ ಸರಿ ಮಾಡೋದ್ರೊಳಗೆ ಇವ್ರಿಗಿರೋದೇ ಈಗೇ ಒಂದಿಷ್ಟು ಟೈಮ. ಈ ಟೈಮ್ನು ಏನು ಮಾಡಿಬಿಡ್ಬೇಕು, ಇನ್ನೊಂದ್ರೊಳಗೆ ಬ್ಯುಸಿ ಹಾಕಿಸಿ ಬಟ್ ಮುಂದೆ ಹಾಕಿಸ್ಬೇಕು ಅಂತ ಮಾಯೆಗೆ ಗೊತ್ತಿದೆ. ಅದಕ್ಕಾಗಿ ಇರೋ ಟೈಮನ್ನು ಮುಂದೆ ಹಾಕಿ ಅವಾಗ ಪರಿಸ್ಥಿತಿ ಬಹಳ ಹದಗೆಡ್ತದ. ಅವಾಗ ಅಂತೀವಿ ಅನ್ಕೊಂಡಿದ್ವಿ, ಆದರೆ ಏನು ಮಾಡೋದು, ಈ ಥರ ಬರ್ತದಂತ ಗೊತ್ತಿರಲಿಲ್ಲ ಅಂತ. ಅದಕ್ಕೆ ಬಾಬಾ ಅಡ್ವಾನ್ಸ್ ಹೇಳ್ತಾರೆ, ಮಕ್ಕಳೇ ಮುಂದಿನ ವರ್ಷ ಮಾಡ್ತೀವಿ, ನಾಳೆ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮಾಡ್ತೀನಿ ಅಂತಂದ್ರೆ ನೀವು ಇನ್ನೂ ಕೆಳಗೆ ಬೀಳ್ತೀರಿ. ನಿಮ್ಮ ಅವಸ್ಥೆ ಈಗೇನಿದೆ ಈ ಟೈಮ್ ಒಳಗೆ ಈ ಪರಿಸ್ಥಿತಿ ಅನುಸಾರ ನೀವು ಮಾಡಿದ ಪುರುಷಾರ್ಥಕ್ಕೇನು ಈ ಕ್ಷಣ ಜಂಪ್ ಆಗಿ ಹೈಯರ್ ಕಾನ್ಷಿಯಸ್ಸಿಗೆ ಏನು ತಲುಪಬೇಕು, ಅದು ತಲುಪಕ್ಕಾಗಲ್ಲ ಅಂತ. ಅದು ಭಾರ ಅನಿಸ್ಬಿಡ್ತದ. तो जितना हो सके याद में रहने का पुरुषार्थ कर श्रीमत पर अपना कल्याण करते रहो. ಎಷ್ಟು ಸಾಧ್ಯ ಅಷ್ಟು ನೆನಪಿನೊಳಗಿರು, ಎಷ್ಟು ಸಾಧ್ಯ ಅಷ್ಟು ಈ ದೇಹದ ಪ್ರಪಂಚದಿಂದ ಬುದ್ಧಿಯನ್ನು ಡಿಟ್ಯಾಚ್ ಮಾಡ್ಕೊ, ನೀನು ಕಲ್ಯಾಣ ಮಾಡ್ಕೋತಾ ಹೋಗು ಅಂತಾರೆ ಬಾಬಾ. रूहानी खुदाई खिदमतगार बच्चे रूहों को सैल्वेज करने, पतितों को पावन बनाने की सेवा करते रहेंगे. ನಿಜವಾದ ರೂಹಾನಿ ಆತ್ಮೀಯ ಮಕ್ಕಳು, ಖುದಾನ ಸೇವಾಧಾರಿ ಮಕ್ಕಳು, ಈಶ್ವರಿಯ ಸಂತಾನರು ಇಲ್ಲಿ ಇನ್ನೊಬ್ಬರ ಆತ್ಮ ಕಲ್ಯಾಣ ಮತ್ತು ಪತಿತ ಭಾವದಿಂದ ಮುಕ್ತ ಮಾಡುವಂಥ ಸೇವೆಯಲ್ಲಿ ನಿರಂತರ ತೊಡಗಿರ್ತಾರೆ. ಧಾರಣೆಗಾಗಿ ಮುಖ್ಯ ಸಾರ್ ಮೊದಲನೇದು, ಯಹ ಬನಾ ಬನಾಯಾ ಡ್ರಾಮಾ ಹೇ ಇಸ್ಲಿಯೇ ವಿಘ್ನೋं से घबराना नहीं है. ಅಂಡರ್ಲೈನ್. ಇದೊಂದು ಮಾಡಲ್ಪಟ್ಟಂಥ ಫಿಲ್ಮ್ ಇದೆ, ಇದೊಂದು ಶೋ ಇದೆ, ಕಾರ್ಟೂನ್ ಶೋ ಇದೆ ಅಂತಾರೆ ಬಾಬಾ. ಇದ್ರೊಳಗೆ ಇವನ್ ರೇಣುಕಾ ಅಕ್ಕೋರು ಮುರಳಿ ಹೆಂಗೆ ಹೇಳಬೇಕು, ಯಾವಾಗ ಏನು ಮಾಡಬೇಕು, ಏನೂ ಹೊಸದು, ಇದ್ರೊಳಗೇನು ಆಶ್ಚರ್ಯ ಪಡುವಂತಹ, ಇದರಲ್ಲೇನು ವಾಹ ಅನ್ನುವಂಥ ಮಾತೇ ಇಲ್ಲ. ಯಾಕೆಂದರೆ ಡ್ರಾಮಾ ಅನುಸಾರ ಸ್ಕ್ರಿಪ್ಟೆಡ್ ಇದೆ. ಯಾರ ಮುಖದಿಂದ, ಯಾರ ಒಂದು ರೋಲ್ನ ಮೂಲಕ ಯಾವ ಥರ ಕಾರ್ಯ ನಡಿಬೇಕು, ಏನಾಗಬೇಕು, ಪ್ರತಿಯೊಂದು ಫಿಕ್ಸ್ಡ್ ಇದೆ. ಇಲ್ಲ ಬಾಬಾ ನಿರಾಕಾರ ಅದಾರ, ನಾವು ಮಾಡ್ಲಾರ್ದೆ ಆಗ್ತದೇನು, ನೀವು ಕಷ್ಟಪಟ್ಟಿರಿ, ಹಿಂಗೆಲ್ಲ ಹೇಳ್ತಿರ್ತಾರೆ. ಮಾಯಾ ಈ ರೀತಿ ಅನಿಶಿ ನನಗೆ ನಾ ಮಾಡಿದೆ, ಇದು ನಾ ಮಾಡಿದ್ದಿಲ್ಲತ್ತಂದ್ರೆ ಇಷ್ಟೆಲ್ಲ ಹೆಂಗೆ ಆಗ್ತದ ಅನ್ನುವ ವಿಕರ್ಮಕ್ಕೆ ಕರ್ಕೊಂಡು ಹೋಗ್ತದೆ. ಅದಕ್ಕೆ ಬಾಬಾ ನೆನಪಿಸ್ಕೊಡ್ತಾರೆ, ಮಕ್ಕಳೇ ಇದು ಮಾಡಲ್ಪಟ್ಟಂಥ ನಾಟಕ ಇದೆ. ಮತ್ತು ಇಲ್ಲಿ ಏನೆಲ್ಲ ಮಾಯಾ ಒಳ್ಳೆಯ ರೂಪದಿಂದ ಕೆಟ್ಟ ರೂಪದಿಂದ ಬುದ್ಧಿಯನ್ನು ಈ ಮಾಯಾ ಲೋಕದಲ್ಲಿ ಮುಳುಗಿಸ್ಲಿಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತದ, ಅದರಲ್ಲಿ ಗಾಬರಿ ಆಗಬೇಡ್ರಿ. ಅಂದರೆ ಭಲೇ ಶರೀರದ ರೋಗನೇ ಬರಲಿ, ಸಂಬಂಧದಲ್ಲಿ ಏನೇ ಏರುಪೇರಾಗಲಿ, ಯಾವುದೇ ಥರದ ಕೊರತೆ ಬೀಳಲಿ, ಧನ ಸಂಪತ್ತು ಸಾಮಾನ ಏನೇ ಕಮ್ಮಿ ಇರಲಿ, ಏನೇ ಹೆಚ್ಚು ಕಡಿಮೆ ಆಗಲಿ, ಗಾಬರಿ ಆಗಬೇಡ್ರಿ. ಇದೆಲ್ಲವೂ ಕೇವಲ ನಾಟಕದಲ್ಲಿ, ಸಿನಿಮಾದಲ್ಲಿ ನಡೀತಾ ಇದೆ. ಯಾವುದು ಅನೇಕ ಸಮಯದಿಂದ, ಅಂದರೆ ಅನೇಕ ಬಾರಿ ರಿಪೀಟ್ ಆಗಿರುವಂಥ ಫಿಲ್ಮ್ ರಿಪೀಟ್ ಆಗ್ತಾ ಇದೆ. ಇದು ಯಾವುದೂ ಸತ್ಯ ಅಲ್ಲ. ಇದು ಹೀಗೆ ಹಿಂದೇನೂ ಇತ್ತು, ಈಗೂ ಕೂಡ ಇದೆ. ಇದೇ ರೀತಿ ಯಾವತ್ತೂ ನಡೀತಾನೆ ಇರ್ತದೆ. 5,000 ವರ್ಷದ ನಾಟಕ. ಇದರಲ್ಲಿ ಯಾವ ಮಾತಿಗೂ ಗಾಬರಿ ಆಗಬೇಡ್ರಿ. ಯಾರೇನೇ ಅಂದರು, ಮಾತೆ ಹಂತದ್ದು ಬಂತು, ಶರೀರದ ತೊಂದರೆನೇ ಆ ರೀತಿ ಭಯಂಕರ ಏನೋ ರಿಪೋರ್ಟಲ್ಲಿ ಕಾಣಿಸ್ತಾ ಇದೆ, ಗಾಬರಿ ಆಗಬೇಡ್ರಿ ಅಂತಾರೆ ಬಾಬಾ.
ಈ ಪಾತ್ರ, ಈ ಶರೀರ, ಈ ಜೀವನ, ಇಲ್ಲಿರುವ ವಸ್ತು ಎಲ್ಲವೂ ಕೇವಲ ನನ್ನ ಒಂದು ಮನಸ್ಸಿನ ಇಮ್ಯಾಜಿನರಿ ಮ್ಯಾನಿಫೆಸ್ಟೇಷನ್. ಅಂದರೆ ಒಳಗ ಇರುವಂಥದ್ದು ಹೊರಗೆ ಹಿಂಗೆ ಕಾಣಿಸ್ತಾ ಇದೆ. ಯಾವುದು ಸ್ಟೋರಿ ಅನುಸಾರ ಒಳಗಡೆ ನೂಂದಿದೆ. ನಂದು ಅಂದರೆ ಈ ಮನಸ್ಸಿನೊಳಗಿಂದು, ನಾನು ಅಂದರೆ ಆತ್ಮ ಅಲ್ಲ, ಆತ್ಮದಲ್ಲಿದೆ ಯಾವುದೂ ಚಿತ್ರಗಳಿಲ್ಲ. ಇವೆಲ್ಲವುಗಳಿಂದ ಪರ್ಯಾಗಿರುವಂತಹ ನಾನು ನಿರಾಕಾರ ಆತ್ಮ, ಎಕ್ದಮ್ ಪ್ಯೂರ್ ಇದ್ದೀನಿ. ಇಲ್ಲಿ ಇರುವುದು ಎಲ್ಲವೂ ಏನು ಕಾಣಿಸ್ತಾ ಇದೆ, ಅನುಭವಕ್ಕೆ ಬರ್ತಾ ಇದೆ, ಇದೆಲ್ಲವೂ ನಾಟಕ ಅಂದಾಗ ಗಾಬರಿ, ಚಿಂತೆ, ಡಿಪ್ರೆಷನ್ ಇದೆಂದಿಗೂ ಆಗೋದಕ್ಕೆ ಸಾಧ್ಯವಿಲ್ಲ. ವಿಘ್ನೋಮೆ ಯಾದ್ಕಿ ಯಾತ್ರಾ ಕೋ ಭೂಲ್ ನಹೀ ಜಾನ. ವಿಘ್ನಗಳಲ್ಲಿ ನೆನಪಿನ ಯಾತ್ರೆ ಎಂದಿಗೂ ಮರಿಬೇಡ ಅಂತ. ಇದೇನಿದು ಎಂಥ ಮಾತು ಬಂತಲ್ಲ, ಎಷ್ಟು ಲಾಸ್ ಆಯಿತು, ನಾವು ತಂದ ಸಾಮಾನು ಏನೂ ಉಪಯೋಗ ಆಗಲಿಲ್ಲ, ಲಕ್ಷಾನುಗಟ್ಟಲೆ ಖರ್ಚಾಯಿತು, ಮಾಡಿದ್ದು ವ್ಯರ್ಥ ಆಯಿತು, ಹಿಂಗೆ ಭಾಳ ಗಾಬರಿ ಆಗ್ತದೆ. ಇದು ಮನಸ್ಸು ಗಾಬರಿ ಮಾಡಿಸ್ತದ. ಮಾಯಾ ಮನಸ್ಸಿಗೆ, ಮಾಯೆ ಮನಸ್ಸಿಗೆ ಗಾಬರಿ ಮಾಡಿಸ್ತದ. ಅದಕ್ಕೇನಂತಾರೆ ಬಾಬಾ, ಏನೇ ಬರಲಿ, ವಿಘ್ನಗಳು ಹೊರಗೆ ಎಷ್ಟೇ ನಡೀಲಿ, ಏನೇ ಘಟನೆಗಳು ಘಟಿಸ್ಲಿ, ಒಳಗಡೆ ನೆನಪಿನ ಯಾತ್ರೆಯನ್ನ ಮರಿಬೇಡ. ನಾ ಯಾರಿದ್ದೀನಿ, ಹಾಗಾಗಿ ಘಟನೆ ನನಗಾಗಿ ಬಂದಿದೆ ಅಂದ್ರೆ ಏನು ಆತ್ಮನಿಗಾಗಿ ಬಂದಿದೆ, ಏನು ರೋಲಿಗಾಗಿ ಬಂದಿದೆ? ರೋಲಿಗಾಗಿ ಬಂದಿದೆ. ನಾ ರೋಲಿಂದ ಪರಿ ಆದಂಥ ನಿರಾಕಾರ ಆತ್ಮ ಇದೇನನ್ನುವಂಥದ್ದು ಏನಿರಲಿ ಸದಾ ನೆನಪಿರ್ಲಿ ಅಂತಾರೆ ಬಾಬಾ. ಧ್ಯಾನ್ ರಹೇ ಯಾದ್ಕಿ ಯಾತ್ರಾ ಕವಿ ಚೆಹರ್ ನ ಜಾಯೆ. ಅಂಡರ್ಲೈನ್, ಬಹಳ ವಿಶೇಷ ಗಮನ ಕೊಡಬೇಕಾದಂತಹ ಮಹಾವಾಕ್ಯ. ಮಕ್ಕಳೇ, ಏನ್ ಬಂದ್ರು ನಿಮ್ಮ ನೆನಪಿನ ಯಾತ್ರೆ ನಿಲ್ಬಾರ್ದು ಅಂತಾರೆ ಬಾಬಾ. ಸ್ಟಿಲ್ ನಾ ಶಾಂತಿದ್ದೀನಿ, ಅದ್ ನೆನಪಿನ ಯಾತ್ರೆ ಆ ಆತ್ಮನಿಗೆ ನೆನಪು ಕೊಡಿಸ್ಬೇಕಾಗಿದೆ, ಮನಸ್ಸಿಗೆ ನೆನಪು ಕೊಡಿಸ್ಬೇಕಾಗಿದೆ, ನಾ ಆತ್ಮ ಇದ್ದೀನಿ ಅಂತ. ಎಂಥ ಆತ್ಮ? ಏಕ್ದಮ್ ಶಾಂತ, ಏಕ್ದಮ್ ಸ್ಥಿರವಾದ, ಅವಿನಾಶಿಯಾದ ಆತ್ಮ ಇದೀನಿ ಅನ್ನುವ ನೆನಪು ಮನಸ್ಸಿಗೇನು ಕೊಡಿಸ್ಬೇಕಾಗಿದೆಯಲ್ಲ, ಇದು ನಿಲ್ಬಾರ್ದು. ಇಲ್ಲ ಅಂದ್ರೆ ಈ ಮನಸ್ಸು ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತದ. ಇಲ್ಲ ಅಂದ್ರೆ ಈ ಮನಸ್ಸು ಪೂರಾ ಶ್ರೇಷ್ಠ ಅವಸ್ಥೆಯನ್ನ ಕೆಳಗ ಬೀಳಿಸ್ಬಿಡ್ತದ. ಅದಕ್ಕೆ ಗಮನ ಇರ್ಲಿ. ನೆನಪಿನ ಯಾತ್ರೆ ಎಂದಿಗೂ ನಿಲ್ಬಾರ್ದು. ಅಂದ್ರೆ ಹೊರಗಿನ ಜಗತ್ತಿನಲ್ಲಿ ಪರಿಸ್ಥಿತಿ ನಿಲ್ಲಲಿ, ಪರಿಸ್ಥಿತಿ ಕಂಟಿನ್ಯೂ ಆಗಲಿ, ಏರಿಳಿತ ಆಗಲಿ, ಒಳಗಿನ ನೆನಪಿನ ಯಾತ್ರೆ ಮಾತ್ರ ನಿಲ್ಬಾರ್ದು. सेकेंड पॉइंट, पारलौकिक बाबा का परिचय सबको देते हुए पावन बनने की युक्ति बतलानी है. ಪಾರಲೌಕಿಕ ತಂದೆ ಪರಿಚಯವನ್ನ ಎಲ್ಲರಿಗೂ ಕೊಡ್ತಾನು ಕೂಡ ಪಾವನ ಆಗುವ ಯುಕ್ತಿಯನ್ನ ಎಲ್ಲರಿಗೂ ತಿಳಿಸ್ಕೊಡ್ರಿ. ದೈವಿ ಝಾಡ್ ಕಾ ಸ್ಯಾಂಪ್ಲಿಂಗ್ ಲಗಾನಾ ಹೇ. ದೈವಿ ಕಲ್ಪವೃಕ್ಷದ ಸ್ಯಾಂಪ್ಲಿಂಗ್ ಅನ್ನ ತಾವು ಸದಾ ಹಚ್ಚುವಂತ ಕಾರ್ಯವನ್ನ ಮಾಡ್ತಾ ಇರಿ. वरदान, मैं पन का त्याग कर सेवा में सदा खोए रहने वाले त्याग मूर्त ಸೇವಾಧಾರಿ ಭವ. ಮೇಪನ್, ನನ್ನದೆನ್ನುವ, ಇದು ನನ್ನತನ ಅನ್ನುವಂತಹದ್ರದ್ದು ತ್ಯಾಗ ಮಾಡಿ ಸೇವೆಯೊಳಗೆ ಸದಾ ಮುಳುಗಿರುವಂತಹ ತ್ಯಾಗ ಮೂರ್ತ ಸೇವಾಧಾರಿ ಆಗ್ರಿ. ಸೇವಾಧಾರಿ ಸೇವಾ ಮೇ ಸಫಲತಾ ಕಿ ಅನುಭೂತಿ ತವಿ ಕರ್ ಸಕ್ತೆ ಹೇ ಜಬ್ ಮೇಪನ್ ಕಾ ತ್ಯಾಗ ಹೋ. ಇಷ್ಟು ಮಾಡಿ ಮತ್ ನಾನ ಅನಿಸ್ಕೊಳ್ದು ಅಂತ ಯಾರಂತಾರ? ಯಾರಿಗೆ ನಾ ಅಂದ್ರ ತಿಳ್ಕೊಡ್ರಿ ಅಕ್ಕೋರು, ನಾ ಅಂದ್ರ ವಿದ್ಯಾರ್ಥಿ, ನಾನು ಅಂದ್ರ ಒಬ್ಬ ಬ್ರಹ್ಮಕುಮಾರಿ ಅನ್ನುವ ಕಾನ್ಷಿಯಸ್ ಇರ್ತದೆ. ಅವ್ರು ಏನೇ ಮಾಡಿದ್ರು ಅಂತಂದ್ರ ಅವ್ರಿಗೆ ತಕ್ಕ ಮನಸ್ಸಿಗೆ ತಕ್ಕ ಪರಿಣಾಮ ಅಲ್ಲಿ ಕಾಣಲಿಲ್ಲ ಅಂತಂದ್ರ ಜರೂರ್ ಏನ್ ಅನ್ಕೋತಾರ, ನಾ ಇಷ್ಟು ಮಾಡಿ ಏನದ ಮತ್ ಮ್ಯಾಲ್ ನಾನೇ ಅನಿಸ್ಕೋಬೇಕು ಅಂತ ಇದೆ. ಆದ್ರೆ ಬಾಬಾ ಹೇಳ್ತಾರ, ಸಫಲತೆ ಅನುಭವ, ಹಗುರತೆ ಅನುಭವ, ಶಾಂತಿ ಅನುಭವ ಸೇವೆ ಆದಮೇಲೆ ಯಾವಾಗ ಅನಿಸ್ತದಂದ್ರ ಇದು ನಾನು, ಇದು ನನ್ನಿಂದ ಅನ್ನುವಂಥದ್ದು ತ್ಯಾಗ ಮಾಡಿದರೆ ಮಾತ್ರ ಸಫಲತೆ ಅನುಭವ. ಸಫಲತೆ ಅಂತಂದ್ರ ನಾನು ಈಗ ಗಿಡ ಹಚ್ಚಬೇಕಾಗಿತ್ತು, ಗಿಡ ಭಾಳ ಹೈರಾಣಾಗಿ ಹಚ್ಚಿದ್ವಿ. ಗಿಡ ಹಚ್ಚಿದ ಮೇಲೆ ಸಫಲತೆ ಅಂತ ಎದಕ್ಕೆ ಅನ್ಕೋತೀವಂದ್ರ ಅದು ಚಿಗಿಲಿಕ್ಕತ್ತು, ಅದು ಹೂ ಕೊಡ್ಲಿಕ್ಕತ್ತಂದ್ರ ಅದಕ್ಕೆ ತಿಳ್ಕೊತೀನಿ ನಾನೇ ಹಚ್ಚಿದ್ದು, ನಾ ಹಚ್ಚಿದ್ದು ಸಫಲ ಆಯ್ತು, ನಾ ಹಚ್ಚಿದ್ದು ಸಾರ್ಥಕ ಆಯ್ತು ಅಂತ. ಅದಕ್ಕೆ ಬಾಬಾ ಅಂತಾರೆ, ಆ ಗಿಡ ಡ್ರಾಮಾ ಅನುಸಾರ ಒಣಗುದಿತ್ತು ಅಂದ್ರ ಅಸಫಲ ಆಯ್ತೇನು? ಅದಕ್ಕೆ ಬಾಬಾ ಏನಂತಾರ, ಸಫಲತೆ ಅಂದ್ರೆ ಯಾವ ಕಾರ್ಯ ನಾವು ಮಾಡಿದ್ವಿ ಅದನ್ನ ಬಾಬಾನ್ ಸ್ಮೃತಿಯೊಳಗ ಇದೊಂದು ನಾಟಕದ ಪಾರ್ಟ್, ಆಕ್ಟಿಂಗ್ ಈ ರೀತಿ ನಡೀತಾ ಇದೆ. ಬಟ್ ನಾ ಆತ್ಮ ಸಾಕ್ಷಿ ದೃಷ್ಟ ಈ ಪಾರ್ಟ್ ಅನ್ನ ಏನ್ ನಡೀತಾ ಇದೆ ಅದರಲ್ಲಿ ಪ್ರಶ್ನೆ ಮಾಡದೆ, ಜಡ್ಜ್ ಮಾಡದೆ, ಅದರೊಳಗ ಯಾವುದೇ ರೀತಿ ರೆಜಿಸ್ಟ್ ಆಗದೆ, ಹಿಂಗಾಗಬೇಕಾಗಿತ್ತು ಹಂಗಾಗಬೇಕಾಗಿತ್ತು ಅನ್ನದೇ ಹೇಗೆ ನಡೀತಾ ಇದೆಯೋ ಘಟನೆ ಹಾಗೇ
ಆ ಪಾತ್ರವನ್ನ ಆಕ್ಟಿಂಗ್ ಮಾಡಿ ಮುಗೀತದಲ್ಲ, ಇದಕ್ಕಂತರ ಸಫಲತೆ. ಅದೆಲ್ಲ ಒಳ್ಳೆಯದಾದ್ರೂ ಕೆಟ್ಟದ್ದಾದ್ರೂ ಪರಿಣಾಮ ಯಾವುದೇ ತರ ಬಂದ್ರೂ ಕೂಡ ನಾ ಆತ್ಮಿಕ ಸ್ಥಿತಿಯಲ್ಲಿ ನಾನು ಬಹಳ ಹಗೂರಿ ಇರ್ತೀನಿ, ಇದು ಸಫಲತೆ. ಈ ಸಫಲತೆ ಸಿಗ್ಬೇಕು ಯಾವಾಗ ಸೇವೆಯೊಳಗ ನಾನು ಮತ್ತು ನಂದು ಅನ್ನುವಂಥದ್ದು ತ್ಯಾಗ ಆಗ್ತದೋ ಅವಾಗ ಮಾತ್ರ. ಮೇಪನ್ का त्याग हो, मैं सेवा कर रही हूँ, मैंने सेवा की, इस सेवा का भाव त्याग. ಏನಿರಬೇಕು, ನಾ ಸೇವಾ ಮಾಡ್ತಾ ಇದ್ದೀನ್ರಿ, ಇದೆಲ್ಲ ಇಷ್ಟು ನಾವು ಈ ಊರು ಕವರ್ ಮಾಡಿದ್ವಿ, ನಾವು ಇದೆಲ್ಲ ನಾನೇ ನೋಡ್ರಿ ಮಾಡಿದ್ದು, ನಾ ಈ ಥರದ ಸೇವಾ ಮಾಡಾಕತ್ತೀನಿ, ಈ ಥರ ನಾನು ಜನರಿಗೆ ಎಚ್ಚರಿಕೆ ಕೊಡಾತೀನಿ, ಈ ಥರ ನಾನು ರ್ಯಾಲಿ ಶುರು ಮಾಡೀನಿ. ಬಾಬಾ ಅಂತಾರೆ ಇದೇ ಮೊದಲು ತ್ಯಾಗ ಮಾಡ್ರಿ. ಬಾಬಾ ಮಾಡಿಸ್ತಿದ್ದಾರೆ, ಪ್ರತಿಯೊಂದು ಕಾರ್ಯ ಡ್ರಾಮಾ ಅನುಸಾರ ಬಾಬಾ ಮಾಡಿಸ್ತಾ ಇದ್ದಾರೆ. ಇದು ಬಾಬನ್ ಕಾರ್ಯಲ್ಲಿ ಏನು ನಂದು ಅನ್ನುವಂಥದ್ದು ವಸ್ತು ನನ್ನ ಸೆಂಟರೂ ಅಲ್ಲ, ನನ್ನ ಮಧುಬನ್ನೂ ಅಲ್ಲ. ಬಾಬನ್ ಮಧುಬನ್, ಬಾಬನ್ ಯಜ್ಞ, ಬಾಬನ್ ಸೆಂಟರ್, ಬಾಬನ್ ಮಕ್ಕಳು, ಬಾಬನ್ ವಿದ್ಯಾರ್ಥಿ ಅಂದಮೇಲೆ ಇದ್ರೊಳಗ ಇದು ನಂದು, ನಾ ಸೇವಾ ಮಾಡಿದೆ, ಇವ್ರಿಗೆ ನಾನೇ ಕೋರ್ಸ್ ಕೊಟ್ಟೆ ಅನ್ನೋದೇನಿದೆಯಲ್ಲ, ಇದಿತ್ತು ಅಂದ್ರೆ ಎಂದಿಗೂ ಸೇವೆಯೊಳಗೆ ಸಫಲತೆಯ ಹಗುರತೆಯ ಅನುಭವ ಆಗಕ್ಕೆ ಸಾಧ್ಯ ಇಲ್ಲ. ಇದೇ ತ್ಯಾಗನೇ ನಂಬರ್ 1 ತ್ಯಾಗ ಅಂತಾರೆ ಬಾಬಾ. ಮೇನೇ ನಹಿ ಕಿ ಲೇಕಿನ್ ಮೇ ಕರನ್ಹಾರ್ ಹೂ, ಕರಾವನಹಾರ್ ಬಾಬಾ ಹೈ. ಬಾಬಾ ಭಲೆ ಈ ರೋಲ್ ಮೂಲಕ ಮಾಡಿಸ್ತಿದ್ದಾರೆ, ಮಾಡಿಸ್ತಾ ಇರೋರು ಬಾಬಾ, ಇದ್ ನೆನಪಿರ್ಲಿ ಅಂತಾರೆ ಬಾಬಾ. ಮೇಪನ್ ಬಾಬಾಕ್ಕೆ ಲವ್ ಮೇ ಲೀನ್ ಹೋ ಜಾಯೆ. ಬಾಬಾ ಹೇಳ್ತಾರ ಮೇಪನ್ ಬಾಬಾನ್ ಲವ್ ಅಲ್ಲಿ, ಬಾಬಾನ್ ಪ್ರೇಮದಲ್ಲಿ ಮುಳುಗಬೇಕು. ಇಸ್ಕೋ ಕಹಾ ಜಾತಾ ಹೈ ಸೇವಾ ಮೇ ಸದಾ ಖುಯೆ ರಹನೆ ವಾಲೆ ತ್ಯಾಗ ಮೂರ್ತ್ ಸಚ್ಚೆ ಸೇವಾದಾರಿ. ಸತ್ಯ ಸೇವಾದಾರಿ ಯಾರು ಅಂತಂದ್ರೆ, ಸೇವಾ ಅಂದ್ರೆ ಸ್ಥೂಲ ರೂಪದಲ್ಲಿ ಏನೋ ಮಾಡಿ ತೋರಿಸೋದಷ್ಟೇ ಸೇವಾ ಅಲ್ಲ, ಅದು ಪಾರ್ಟ್. ಸತ್ಯ ಸೇವಾ, ಸತ್ಯ ತ್ಯಾಗ ಮೂರ್ತಿ ಯಾರು ಅಂತಂದ್ರೆ, ಇದು ಎಲ್ಲವೂ ಡ್ರಾಮಾ ಅನುಸಾರ ನಡೀತಾ ಇದೆ, ಬಾಬಾ ಮಾಡಿಸ್ತಾ ಇದ್ದಾರೆ, ಬಾಬನ್ ಕಾರ್ಯ ನಡೀತಾ ಇದೆ, ಬಾಬನ್ ಲೀಲಾ ನಡೀತಾ ಇದೆ. ಇಲ್ಲಿ ಈ ಲೀಲಾದಲ್ಲಿ ನನಗೂ ಸಾಕ್ಷಿಯಾಗಿ ಈ ದೃಶ್ಯಗಳನ್ನು ನೋಡುವ ಪಾರ್ಟ್ ನನಗೆ ಸಿಕ್ಕಿದೆ. ಇದ್ರ ಬದಲಾಗಿ ನಾನೇ ಇದನ್ನ ಮಾಡಿದೆ, ನಾನೇ ಕಟ್ಟಿಸಿದೆ, ನಾನೇ ಬೆಳೆಸಿದೆ, ನಾನೇ ಪಾಲನೆ ಕೊಟ್ಟೆ ಅನ್ನೋದಿದೆ ಅಂತಂದ್ರ ಎಂದಿಗೂ ಸಫಲತೆ ಸಿಗಕ್ಕ ಸಾಧ್ಯವಿಲ್ಲ. ಸೇವಾ ಮೇಪನ್ ಮಿಕ್ಸ್ ಹೋನಾ ಅರ್ಥಾತ್ ಮೊಹತಾಜ್ ಬನ್ನ. ಅಂಡರ್ಲೈನ್, ಬಹಳ ಗುಹ್ಯ ಮಾತು. ಸೇವೆಯೊಳಗ ಇದು ನಾ ಮಾಡಿದ್ರಿ, ಇದು ನಂದ್ರಿ ಅಂತೀರತ್ತಂದ್ರ, ಮಿಕ್ಸ್ ಆಗ್ತದತ್ತಂದ್ರ ಇದು ಮೋಹತಾಜ್, ಮೋಹದ ಕಿರೀಟವನ್ನ ಹಾಕೊಂಡಿರಿ ಅಂತ. ಸತ್ಯ ಸೇವಾದಾರಿ ಮೇ ಸಂಸ್ಕಾರ ನಹಿ ಹೋ ಸಕ್ತೆ. ಸತ್ಯ ಸೇವಾದಾರಿ ಒಳಗ ಇಂಥ ಸಂಸ್ಕಾರಗಳಿರ್ಲಿಕ್ಕೆ ಸಾಧ್ಯವಿಲ್ಲ. ಸ್ಲೋಗನ್ ವ್ಯರ್ಥ ಕೋ ಸಮಾಪ್ತ ಕರ್ ದೋ ತೋ ಸೇವಾ ಕಿ ಆಫರ್ ಸಾಮ್ನೆ ಆಯೇಗಿ. ವ್ಯರ್ಥವನ್ನ ಸಮಾಪ್ತ ಮಾಡಿಬಿಟ್ರಿ ಅಂತಂದ್ರೆ ಸೇವೆಯ ಆಫರ್ ತಾನಾಗಿನೇ ಸಿಗ್ತದೆ. ಅಂದ್ರೆ ಸೇವಾ ಆಫರ್ ಅಂತಂದ್ರ ಏನು ಮನಸ್ಸಿನ ಮೂಲಕ ವಿಶ್ವ ಕಲ್ಯಾಣ ಮಾಡಬೇಕಾಗಿದೆ, ಆ ಆಫರ್ ತಾನೇ ಯಾವಾಗ ಸಿಗ್ತದ ಅಂತಂದ್ರ, ಯಾವಾಗ ಮನಸ್ಸಿನಲ್ಲಿ ವ್ಯರ್ಥರೂಪಿ ಗೋಡೆ, ವ್ಯರ್ಥರೂಪಿ ಮೋಡಗಳು ಒಳಗಿರ್ತದೋ ಅವಾಗ ಸೇವಾ ಮಾಡ್ಲಿಕ್ಕೆ ಆಗೋದಿಲ್ಲ. ಸೇವಾ ಆಫರ್ ಯಾವಾಗ ಸಿಗ್ತದಂದ್ರ, ಒಳಗಡೆ ಇರುವಂತಹ ಮನಸ್ಸಿನಲ್ಲಿ ನಡೀತಾ ಇರುವಂತ ವ್ಯರ್ಥದ ಕಡೆಗೆ ಅಟೆನ್ಷನ್ ಕೊಡದೆ, ಯಾವಾಗ ನಿರಾಕಾರಿ ಆತ್ಮನ ಸತ್ಯದ ಕಡೆಗೆ ನಾವು ಅಟೆನ್ಷನ್ ಕೊಡ್ತೀವಿ, ಅವಾಗ ಸೇವಾ ಆಟೋಮೆಟಿಕ್ ಆಗ್ತದೆ. ಆ ವ್ಯಕ್ತಿಶಾರ, ಈ ತಿಂಗಳ ವ್ಯಕ್ತಿಶಾರೆ ಟೈಟಲ್ ಏಕತೆ ಹಾಗೂ ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರು ಆಗ್ರಿ. ಏಕತಾ ಕೆ ಲಿಯೇ ಸ್ವಯಂ ಮೇ ಸಮಾನೆ ಕಿ ಶಕ್ತಿ ಚಾಹಿಯೇ. ಏಕತೆ, ಎಲ್ಲರಲ್ಲಿ ಒಂದು ಭಾವ ಬರಬೇಕು ಅಂದ್ರ ಸ್ವಲ್ಪ ನಮ್ಮೊಳಗೂ ಕೂಡ ಹೊಟ್ಟೆಗೆ ಹಾಕೊಳ್ಳುವಂತಹ ಗುಣ ಬರಬೇಕಾಗಿದೆ. ಇಸ್ಸೆ ದೂಸರೆ ಕಾ ಸಂಸ್ಕಾರ ಬಿ ಅವಶ್ಯ ಶೀತಲ್ ಹೋ. ಇದರಿಂದ ಅನ್ಯರ ಸಂಸ್ಕಾರಗಳು ಅವಶ್ಯ ಶೀತಲ ಆಗ್ಬಿಡ್ತದೆ ಅಂತ. ನಾನು ಮೊದಲ ಸ್ವಲ್ಪ ಒಳಗೆ ಹಾಕೊಳ್ಳುವಂಥ, ಅಡ್ಜಸ್ಟ್ ಮಾಡ್ಕೊಳ್ಳುವಂಥ ಪವರ್ ನನ್ನೊಳಗಿತ್ತು ಅಂತಂದ್ರೆ, ನಾವು ಹೊಟ್ಟೆಗೆ ಹಾಕೊಳ್ತೀನಿ ಅನೇಕ ಮಾತುಗಳತ್ತಂದ್ರ ಉಳಿದವರು ಕೂಡ ಶೀತಲ ಆಗ್ತಾರೆ. ಸದಾ ಏಕ್ ದೋ ಮೇ ಸ್ನೇಹ ಕಿ ಶ್ರೇಷ್ಠತಾ ಕಿ ಭಾವನಾ ಸೆ ಸಂಪರ್ಕ ಮೇ ಆವೋ. ಗುಣಗ್ರಾಹಿ ಬನೋ ತೋ ಏಕತಾ ಖಾಯಂ ರಹ ಸಕ್ತಿ ಹೇ. ಸದಾ ಒಬ್ರಿಗೊಬ್ರು ಸ್ನೇಹಿ, ಶ್ರೇಷ್ಠತೆಯ ಭಾವನೆಯಿಂದ ಸಂಪರ್ಕದಲ್ಲಿ ಬಂದ್ರಿ ಅಂತಂದ್ರ ಗುಣಗ್ರಾಹಿ ಆಗ್ತೀರಿ. ಏಕತೆ ಖಾಯಂ ಆಗಿ ಗುಣಗ್ರಾಹಿಯಾಗಿದ್ರ ಅಂದ್ರೆ ಅವ್ರೊಳಗ ಏನರೇ ಒಂದು ಗುಣವನ್ನ ಹುಡುಕುದು ನಿಮ್ಮೊಳಗಿತ್ತು ಅಂತಂದ್ರ ಅವಾಗ ಈ ಏಕತೆ ಕಾಯಂ ಆಗಿರ್ಲಿಕ್ಕೆ ಸಾಧ್ಯ. आपके संगठन की शुभ भावना अनेक आत्माओं को भावना का फल दिलाने के निमित्त बनेगी. ತಮ್ಮ ಸಂಘಟನೆಯ ಶುಭ ಭಾವನೆ ಅನೇಕ ಆತ್ಮರಿಗೆ ಭಾವನೆ ಫಲವನ್ನ ಕೊಡಿಸ್ಲಿಕ್ಕೆ ನಿಮಿತ್ತ ಆಗ್ತದೆ. ಉನ್ಹೇ ನೈ ರಾಹ ಮಿಲೆಗಿ.
ಅವರಿಗೂ ಕೂಡ ಹೊಸ ದಾರಿ ಸಿಗ್ತದ ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ. ಇಂದಿನ ಮುರಳಿಯ ಅನುಭೂತಿ ಮಾಡೋಣ. ನಾನು ಅಶರೀರಿ ಆತ್ಮ. ಈ ಸೃಷ್ಟಿ ನಾಟಕದಲ್ಲಿ ಮಾಡಲ್ಪಟ್ಟ ಈ ನಾಟಕ ಸಿನಿಮಾದಲ್ಲಿ ಪ್ರೇಕ್ಷಕನಾಗಿ ಬಂದಿದ್ದೇನೆ. ಇಲ್ಲಿ ಏನೆಲ್ಲ ನಡೀತಾ ಇದೆ, ನನಗೆ ಸಿಕ್ಕಿರುವ ಪಾತ್ರವೇ ಆಗಲಿ ಅನ್ಯರ ಪಾತ್ರವೇ ಆಗಲಿ, ಇದೆಲ್ಲವೂ ಮೊದಲೇ ಪ್ರೀ ರೆಕಾರ್ಡೆಡ್ ಇದೆ. ಪ್ರತಿ ಮಾತು, ಪ್ರತಿ ಭಾವನಾ, ಪ್ರತಿ ವಿಚಾರ, ಪ್ರತಿ ಘಟನೆ ಪೂರ್ವ ನಿರ್ಧಾರಿತವಾಗಿದೆ. ಹೀಗಾಗಿ ಈ ನಾಟಕದಲ್ಲಿ ಯಾವುದೂ ರಿಯಲ್ ಅಲ್ಲ. ಯಾವುದಕ್ಕೂ ಗಾಬರಿಯಾಗುವ ಅವಶ್ಯಕತೆ ಇಲ್ಲ. ನಾನೀಗ ಈ ಗಾಬರಿ, ಈ ಚಿಂತೆ, ದುಃಖ ಇವೆಲ್ಲವುಗಳಿಂದ ಪರೆಯಾಗಿದ್ದೇನೆ. ಯಾಕೆಂದರೆ ನನಗೆ ಆತ್ಮಜ್ಞಾನ ಬೋಧವಾಗಿದೆ. ನಾನು ಆತ್ಮ, ನಿರಾಕಾರ, ಅಶರೀರಿ ಹಾಗೂ ಅವಿನಾಶಿಯಾಗಿರುವ ಸತ್ಯವನ್ನು ಅನುಭೂತಿ ಮಾಡಿದ್ದೇನೆ. ಹೀಗಾಗಿ ಇಲ್ಲಿ ನಡೆಯುತ್ತಿರುವ ಪ್ರತಿ ದೃಶ್ಯ, ಆ ದೃಶ್ಯದಲ್ಲಿರುವ ಪ್ರತಿಯೊಂದು ಮರ್ಮ ನನಗೆ ಅರ್ಥವಾಗಿದೆ. ಇಲ್ಲಿ ಗಾಬರಿಯಾಗುವ, ಭಯಪಡುವ ಯಾವ ಮಾತು ಇಲ್ಲ. ಕೇವಲ ಪ್ರೀ ರೆಕಾರ್ಡೆಡ್ ಸಿನಿಮಾ ನಡೀತಾ ಇದೆ. ಹಾಗೆ ಇಲ್ಲಿ ಈ ಸೇವೆಯಲ್ಲಿ, ಈಶ್ವರನ ಮಹಾನ್ ಕಾರ್ಯದಲ್ಲಿ, ಪರಮಾತ್ಮನ ಮಹಾಲೀಲೆಯಲ್ಲಿ ನಾನಾತ್ಮ ಈ ದೃಶ್ಯಗಳನ್ನು ನೋಡೋದಕ್ಕಾಗಿ ಬಂದಿದ್ದೀನಿ. ಹೀಗಾಗಿ ಹೀಗೆ ಅನ್ನಿಸ್ತದೆ, ಇಲ್ಲಿ ನಾನೂ ಮಾಡ್ತಾ ಇದ್ದೀನಿ, ನಾನೂ ನೀಡ್ತಾ ಇದ್ದೀನಿ, ನಾನೂ ಸ್ವಲ್ಪ ಕೊಡ್ತಾ ಇದ್ದೀನಿ, ನಾನು ಬಹಳಷ್ಟು ಪರಿಶ್ರಮ ಪಡ್ತಾ ಇದ್ದೀನಿ ಅನ್ನುವ ಹಾಗೆ ಈ ಮನಸ್ಸು ಮೋಹದಲ್ಲಿ, ಅನೇಕ ಇಚ್ಛೆಗಳಲ್ಲಿ ಮುಳುಗ್ತಾ ಇರೋದನ್ನು ನಾನು ನೋಡ್ತಾ ಇದ್ದೀನಿ. ಆದರೆ ಇಲ್ಲಿ ಯಾವುದು ನನ್ನಿಂದ ಅಲ್ಲ, ಡ್ರಾಮಾದ ಮೂಲಕ ನಡೀತಾ ಇದೆ. ಕರಣ್ ಕರಾವನ್ ಹಾರ್ ಪರಮಾತ್ಮನ ಇಶಾರೆ ಅನುಸಾರ ನಡೀತಾ ಇದೆ. ನಾನು ಕೇವಲ ಸಾಕ್ಷಿ ದೃಷ್ಟ ಈ ನಾಟಕವನ್ನು ನೋಡಲು ಬಂದಿದ್ದೇನೆ. ಓಂ ಶಾಂತಿ.